ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋವಿನಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರುವಂಥ ವ್ಯಕ್ತಿ, ಅವ್ರು ಯಾರೇ ಆಗಿರಬಹುದು, ಅವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ ಅಂತ ಚೆಕ್ ಮಾಡಿ ಹೇಳ್ತೀರಿ. ಅವರು ಒಂದು ಪ್ರೇಮ ಸಂಬಂಧ ಇಟ್ಕೊಂಡಿರ್ಬೋದು, ಫ್ರೆಂಡ್ಶಿಪ್ ಇಟ್ಕೊಂಡಿರ್ಬೋದು, ಏನೇ ಇರ್ಬೋದು. ಇವಾಗ ನೋ ಕಾಂಟ್ಯಾಕ್ಟ್ ಆಗಿದೆ. ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ? ಅವರ ಉದ್ದೇಶ ಏನು? ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ? ಪ್ರೆಸೆಂಟ್ನಲ್ಲಿ ಅವರ ಎನರ್ಜಿ ನಿಮ್ಮ ಕಡೆಗೆ ಏನಿದೆ ಅಂತ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಅರ್ಥ ಆಗುತ್ತೆ. ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ? ಅವರು ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಆ್ಯಸ್ ಐ ಟೋಲ್ಡ್ ಫ್ರೆಂಡ್ ಆಗಿರ್ಬೋದು, ಬಟ್ ಇವಾಗ ಪ್ರೆಸೆಂಟ್ನಲ್ಲಿ ಕಾಂಟ್ಯಾಕ್ಟಲ್ಲಿ ಇಲ್ಲ. ಆ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಬಗ್ಗೆ ನೀವು ಮನಸ್ಸಿನಲ್ಲಿಟ್ಕೊಂಡು, ಆ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿಟ್ಕೊಂಡು, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು, ಎರಡನೇದು ಹಾಗೂ 3ನೇದು. ನಿಮಗೆ ಯಾವುದು ಕನೆಕ್ಟೆಡ್ ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟೆಡ್ ಅನಿಸುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಅವರು ನಿಮ್ಮ ಬಗ್ಗೆ ಇವಾಗ ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ? ಈ ಒಂದು ರೀಡಿಂಗ್ ಆಗಿರುತ್ತೆ. ಲೆಟ್ಸ್ ಸಿ ಏನು ಬರುತ್ತೆ ರೀಡಿಂಗ್ನಲ್ಲಿ ಅಂತ. ಐ ಡೋಂಟ್ ನೋ ಪಾಸ್ಟ್ ಹಿಸ್ಟ್ರಿ ಏನಾಗಿತ್ತು ಈ ಕನೆಕ್ಷನ್ದು ಅಂತ ಹೇಳ್ತೀನಿ. ಅದಾದ ನಂತರ ಪ್ರೆಸೆಂಟ್ನಲ್ಲಿ ಅವರ ಎನರ್ಜಿ ನಿಮ್ಮ ಕಡೆಗೆ ಹೇಗಿದೆ, ಕರೆಂಟ್ ಸಿಚುವೇಶನ್ ಏನಾಗಿದೆ, ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವ್ರಿಗೆ ವಾಪಸ್ ನಿಮ್ಮ ಲೈಫಿಗೆ ಬರುವ ಆಸೆ ಇದೆಯಾ, ಅವ್ರು ಬರ್ತಾರಾ? ಬೇಸಿಕ್ಲಿ ಅದೇ ಅಲ್ಲ ನಿಮ್ಮ ಕ್ವೆಶನ್ ಆಗಿದೆ. ಅವರು ಬರ್ತಾರಾ? ಓಕೆ, ನಿಮ್ಮ ಕಡೆಯಿಂದ ನೀವೇನಾದರೂ ತಪ್ಪುಗಳನ್ನ ಮಾಡಿದ್ದೀರಾ? ಇದರಲ್ಲಿ ನಿಮಗೆ ಒಂದು ಪ್ರಾಪರ್ ಕ್ಲಾರಿಟಿ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಪಾಸ್ಟ್ ಹಿಸ್ಟ್ರಿಲಿ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ಒಂದು ಕಾರ್ಡ್ನ ನೀವು ನೋಡಿದರೆ ಅಫ್ಕೋರ್ಸ್ ಇಟ್ಸ್ ಲೈಕ್ ಅ ಲಾಸ್, ಪೇನ್, ಟ್ರಬಲ್, ತುಂಬ ನೋವನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಹಾಗೂ ಶಟ್ ಡೌನ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಇದರಿಂದ ನೋವಾಗಿದೆ, ಹತಾಶೆ ಉಂಟಾಗಿದೆ. ಹಾಗೂ ಅವರು ನಿಮಗೆ ಯಾವ ರೀತಿಯಾದ ಒಂದು ಸಪೋರ್ಟ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಡೋರ್ಸ್ ಕ್ಲೋಸ್ಡ್ ಅಂದರೆ ಏನು ಅರ್ಥ ಅಂದರೆ ಅವರು ಅವೈಲೇಬಲ್ ಇರಲಿಲ್ಲ, ಇಮೋಷ್ನಲಿ ಅವೈಲೇಬಲ್ ಇರಲಿಲ್ಲ. ಇದು ಒಂಥರ ಒನ್ ಸೈಡೆಡ್ ಕನೆಕ್ಷನ್ ಅಂತ ಕೂಡ ನೀವು ಅರ್ಥ ಮಾಡ್ಕೋಬೋದು. ಇಲ್ಲಿ ನಿಮಗೆ ಬಹಳಷ್ಟು ಲಾಸ್ ಆಗಿದೆ. ಇದು ಈ ಒಂದು ರಿಲೇಷನ್ಶಿಪ್ನ ಹಿಸ್ಟ್ರಿ ಆಗಿದೆ. ಇಲ್ಲಿ ನೋಡ್ಬೋದು, ಈಕೆ ಬಹಳಷ್ಟು ಹತಾಶೆ, ನೋವು ಹಾಗೂ ಒಂದು ಸಂಕಟದಲ್ಲಿದ್ದಾಳೆ. ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ ರಿಲೇಷನ್ಶಿಪ್ನಲ್ಲಿ. ದಿಸ್ ಇಸ್ ದ ಹಿಸ್ಟ್ರಿ ಆಫ್ ದ ಕನೆಕ್ಷನ್. ಪ್ರೆಸೆಂಟ್ ಎನರ್ಜಿ ಏನಾಗಿದೆ ಅಂದರೆ ಸ್ಟಾರ್ ಬರ್ತಾ ಇದೆ. ಈಗ ಆ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅಂತ ನೀವು ಕೇಳಿದರೆ ಆನ್ಸರ್ ಇಸ್ ಅ ಎಸ್. ನಾನು ಈ ಥರ ಒಂದು ಅದ್ಭುತವಾದ ಸ್ಟಾರ್ನ ಮಿಸ್ ಕಳ್ಕೊಂಡ್ಬಿಟ್ನಾ ಆ ಒಂದು ಯೋಚನೆಯಲ್ಲಿ ಈ ವ್ಯಕ್ತಿ ಇದ್ದಾರೆ. ಆಯಿತಾ? ಪ್ರೆಸೆಂಟ್ನಲ್ಲಿ ಈ ವ್ಯಕ್ತಿ, ನಾನು ಒಂದು ಸ್ಟೆಪ್ ಏನು ತಗೊಂಡೆ ಅದು ತಪ್ಪಾಗೋಗಿದೆ ಅಲ್ವಾ ಅಂತ ಈ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದೊಂದು ವಿಚಾರ ನೀವು ನೋಡ್ಕೋಬೇಕು. ದಟ್ಸ್ ವಾಟ್ ಈಸ್ ಹ್ಯಾಪನಿಂಗ್. ಅವರ ಸಿಚುವೇಶನ್ ಏನಾಗಿದೆ, ಡೆವಿಲ್ ಬಂದ ತಕ್ಷಣ ಮೈ ಗಾಡ್, ನಾನು ಇದನ್ನು ಅಷ್ಟು ಸ್ಟ್ರಾಂಗ್ ಆಗಿ ಐ ಕಾಂಟ್ ಗೆಟ್ ಪಾಸಿಟಿವ್. ಅವ್ರು ಈಗಲೂ ಕೂಡ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ನಿಮ್ಮನ್ನು ಒಂದು ಲಾಭವಾಗಿ ಪರಿಗಣಿಸಿದ್ದು, ನಿಮ್ಮಲ್ಲಿ ಲಾಭ ಸಿಗುತ್ತೆ, ನಿಮ್ಮಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನೋ ರೀತಿಯಾಗಿ ನೋಡಿದರು. ಈಗ ಲೈಕ್ ಯು ಕ್ಯಾನ್ ಸಿ, ಬೊಂಬೆ ಥರ ಆಟ ಆಡಿಸುವಂಥದ್ದು, ಇಮೋಷನ್ಸ್ ಜೊತೆ ಆಟ ಆಡಿದ್ದಾರೆ ಈ ವ್ಯಕ್ತಿ. ಈಗಲೂ ಕೂಡ ಆ ವ್ಯಕ್ತಿಗೆ ನಿಮ್ಮನ್ನು ಹೇಗೆ ನಂಬಿಸಬಹುದು, ಅಥವಾ ಒಂದು ಚಾನ್ಸ್ ಇದೆಯಾ ನಿಮ್ಮನ್ನು ನಂಬಿಸಿ ಮುಂದೆ ಉಪಯೋಗಿಸ್ಕೊಳ್ಳೋದಕ್ಕೆ ಅನ್ನುವಂಥ ಒಂದು ಸೆಲ್ಫಿಶ್ ಥಾಟ್ನಲ್ಲೇ ಇದ್ದಾರೆ. ಅಂದರೆ ಗ್ರೀಡಿನೆಸ್ ಈ ವ್ಯಕ್ತಿಗೆ ಬಹಳ ಸಿಕ್ಕಿದೆ ನಿಮ್ಮಿಂದ, ಆದರೆ ನಿಮಗೆ ಕ್ಲೋಸ್ಡ್ ಡೋರ್ ಹಾಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ? ಪೆಂಟಿಕಲ್ಸ್ ಬಂದಾಗ ಆ್ಯಸ್ ಐ ಸಿ ಇಟ್ಸ್ ಮೆಟೀರಿಯಲಿಸ್ಟಿಕ್. ಇಟ್ ಈಸ್ ವೆರಿ ಮಚ್ ವ್ಯಾವಹಾರಿಕವಾದ ಸಂಬಂಧವಾಗಿತ್ತು. ಇದು ಏನೇ ಆಗಿರ್ಬೋದು, ಆ ವ್ಯಕ್ತಿಗೆ ನನಗೇನು ಬೇಕಿತ್ತೋ ಅದನ್ನ ನಾನೇ ಹಾಳು ಮಾಡಿಬಿಟ್ನಲ್ಲ,
ನನಗೇನು ಉಪಯೋಗ ಅನ್ನಿಸ್ತಿತ್ತು ಅದು ನಾನೇ ನನ್ನ ಕೈಯಾರೆ ನಾಶ ಮಾಡ್ಕೊಂಡನಲ್ಲ, ಆ ಥರ ಒಂದು ಯೋಚನೆಯಲ್ಲಿದ್ದಾರೆ, ಆ ಥರ ಒಂದು ಫೀಲಿಂಗ್ ಇದೆ. ಹಾಗೂ ಇಲ್ಲಿ ಕಪ್ ಆಫ್ ಎಮೋಷನ್ಸ್ ನಾನು ಇನ್ನೂ ಪಿಕ್ ಮಾಡಿಲ್ಲ. ಕಪ್ ಆಫ್ ಎಮೋಷನ್ಸ್ ಇಲ್ಲ ಅಂದಾಗ ಐ ಡೋಂಟ್ ಸಿ ಇಟ್ ಈಸ್ ವೆರಿ ಹೆಲ್ದಿ ಫಾರ್ ಯು. ಇದು ಹೆಲ್ದಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಅವ್ರಿಗೆ ರೀಕನ್ಸೈಲ್ ಆಗೋಕ್ಕೆ ಏನು ಅನಿಸ್ತಾ ಇದೆ ಅಂದರೆ, ರೀಕನ್ಸೈಲ್ ಅಂದರೆ ಬರಬೇಕು ಅನ್ನೋ ಆಸೆ ಇದೆಯಾ ಅಂದರೆ, ಟೆಂಪರೆನ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ, ಮಾಡಲಾ ಬೇಡವಾ, ನೀವೇನಾದರೂ ರಿಜೆಕ್ಟ್ ಮಾಡಿಬಿಡ್ತೀರೇನೋ ಅನ್ನುವಂಥ ಒಂದು ಭಯದಲ್ಲೂ ಈ ವ್ಯಕ್ತಿ ಇದ್ದಾರೆ. ಓಕೆ, ರೀಕನ್ಸಿಲೇಷನ್ ಆಗುತ್ತಾ? ಓಕೆ, ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಯಾರಿವಾಗ ನಿಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿಲ್ಲ, ಅವ್ರು ನಿಮ್ಮನ್ನು ಈ ರೀತಿಯಾಗಿ ಸ್ಟ್ರಾಂಗ್ ಪರ್ಸನಾಗಿ ನೋಡ್ತಾ ಇದ್ದಾರೆ. ನೀವು ಅವ್ರಿಗೆ ಕೇರ್ ಮಾಡಲ್ಲ, ನೀವು ಬದಲಾಗಿದ್ದೀರಾ, ನೀವು ಸಾಫ್ಟಾಗಿಲ್ಲ, ನೀವು ತುಂಬ ಫರ್ಮ್ ಆಗಿದ್ದೀರಾ. ನೀವು ಅಂದರೆ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬಂದರೂ ಕೂಡ ನೀವು ಅವರನ್ನು ಮೆಟ್ಟಿ ನಿಲ್ತೀರಾ ಅನ್ನುವಂಥ ಭಯದಲ್ಲೂ ಇದ್ದೀರಾ. ಐ ಡೋಂಟ್ ನೋ ನಿಮ್ಮ ಅವರ ನಡುವೆ ಏನಾಗಿದೆ ಅಂತ, ಆದರೆ ಈಗ ಈ ವ್ಯಕ್ತಿ ನೀವು ಚೇಂಜ್ ಆಗಿದ್ದೀರಾ. ಹಾಗೂ ನೀವು ಮೊದಲು ಆ ವ್ಯಕ್ತಿನ ಹೇಗೆ ನಂಬುತ್ತಿದ್ರಿ ಹಾಗೆ ನಂಬೋಕ್ಕೆ ರೆಡಿ ಇಲ್ಲ. ಅವರ ಗುಣ ಏನು ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಸೊ ನಾನು ಏನು ಮುಖವಾಡ ಹಾಕ್ಕೊಂಡಿದೆ ಅದು ಕಳಚಿರೋದ್ರಿಂದ ನೀವು ಅವ್ರನ್ನ ನಂಬೋದಿಲ್ಲ ಅನ್ನುವಂಥ ಒಂದು ಭಯದಲ್ಲೂ ಇದ್ದಾರೆ. ಸೊ ರೀಕನ್ಸಿಲಿಯೇಷನ್ ಅಂತ ನೋಡೋಕ್ಕೆ ಹೋದಾಗ ಅವ್ರಿಗೆ ಬರೋ ಆಸೆ ಇದೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ನೀವು ಅವರನ್ನೇ ರಿಜೆಕ್ಟ್ ಮಾಡಿಬಿಡ್ತೀರಾ ಅನ್ನುವಂಥ ಯೋಚನೆಯಲ್ಲಿರೋದ್ರಿಂದ ಅವರು ಹಿಂಜರಿತಿದ್ದಾರೆ ಅಂತ ಹೇಳ್ಬೋದು. ಏಸ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನೀವಿವಾಗ ಏನಾಗಿದ್ರೆ ಇಲ್ಲೊಂದು ಎನ್ಲೈಟನ್ಮೆಂಟ್ ಅಂತ ಹೇಳ್ಬೋದು. ಇದೊಂದು ಫೈರ್ ಇದೆಯಲ್ಲ, ಇದು ಒಂದು ಎನ್ಲೈಟೆಂಡ್ ಎನರ್ಜಿ ಅಂತ ಹೇಳ್ತೀವಿ. ಅಂದರೆ ಥರ್ಡ್ ಐ ಚಕ್ರ ಓಪನ್ ಆಗಿದೆ. ಅರ್ಥ ಏನು? ನಿಮಗೆ ಅವೇರ್ನೆಸ್ ಬಂದಿದೆ, ಈ ವ್ಯಕ್ತಿಯ ಗುಣ ಅರ್ಥ ಆಗಿದೆ. ಸೊ ಇವ್ರು ವಾಪಸ್ ಬರದೇ ಇರೋದೇ ಒಳ್ಳೆಯದು ಅಂತ ನಿಮಗೂ ಅನಿಸ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಅವ್ರಿಗೂ ಅರ್ಥ ಆಗಿದೆ, ನಾನು ವಾಪಸ್ ಹೋದರೆ, ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ಕೆಟ್ಟದಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಭಯದಲ್ಲಿ ಆ ವ್ಯಕ್ತಿ ಇದ್ದಾರೆ. ಸೊ ನೋ ರೀಕನ್ಸಿಲಿಯೇಷನ್. ಪ್ರಾಕ್ಟಿಕಲಿ ಈ ಒಂದು ಆಗುತ್ತಾ, ಅವ್ರು ವಾಪಸ್ ಬರ್ತಾರಾ, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಾ ಅಂದರೆ ಆಸೆ ಇದ್ದರೂ ಕೂಡ ಈ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇವ್ರಿಗೇನೆ ಭಯ ಉಂಟಾಗಿದೆ. ಸೊ ಇವ್ರು ವಾಪಸ್ ಬರೋದಿಲ್ಲ ಅಂತ ಅರ್ಥ. ಬೆಟರ್, ನಿಮಗೆ ಅದು ಒಳ್ಳೇದಲ್ವಾ? ಡೆವಿಲ್ ಬಂದ ತಕ್ಷಣ ನನಗೆ ಐ ಡೋಂಟ್ ಸಿ ಎನಿಥಿಂಗ್ ಗುಡ್ ಫಾರ್ ದಿಸ್ ರಿಲೇಷನ್ಶಿಪ್. ಅವರು ಕಟ್ ಆಫ್ ಆಗೋದೇ ಒಳ್ಳೆಯದು ನಿಮ್ಮ ಲೈಫಿಂದ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಸೊ ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ಚೆಕ್ ಮಾಡಿ ಹೇಳ್ತೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ, ಈಗ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಅಲ್ವಾ, ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ ಚೆಕ್ ಮಾಡಿ ಹೇಳ್ತೀನಿ. ಸೊ ಲೆಟ್ಸ್ ಸಿ ಹಿಸ್ಟ್ರಿ ಏನಾಗಿದೆ, ಈ ರಿಲೇಷನ್ಶಿಪ್ಪಿನ ಹಿಸ್ಟ್ರಿ ಏನಾಗಿತ್ತು, ಕರೆಂಟ್ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ಹಾಗೂ ಇವರ ಕರೆಂಟ್ ಸಿಚುವೇಶನ್ ಏನಾಗಿದೆ, ನೀವಿಲ್ಲದೆ ಇವ್ರ ಕರೆಂಟ್ ಸಿಚುವೇಶನ್ ಏನಾಗಿದೆ, ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಹಾಗೂ ಆಸೆ ಇದೆಯಾ ವಾಪಸ್ ಬರಬೇಕು ನಿಮ್ಮ ಲೈಫಿಗೆ ಅನ್ನೋ ಆಸೆ ಇದೆಯಾ, ಇದು ನಡೆಯುತ್ತಾ, ಹಾಗೂ ನಿಮ್ಮ ಕಡೆಯಿಂದ ನೀವೇನು ಆ್ಯಕ್ಷನ್ ತೊಗೋಬೇಕಾಗತ್ತೆ. ಸೊ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಖಂಡಿತವಾಗ್ಲೂ ಬಹಳಷ್ಟು ಕ್ಲಾರಿಟಿ ಈ ರಿಲೇಷನ್ಶಿಪ್ ಬಗ್ಗೆ ಸಿಗುತ್ತೆ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಹೈ ಪ್ರೀಸ್ಟಸ್ ಬರ್ತಾ ಇದೆ. ಪಾಸ್ಟ್ ಹಿಸ್ಟ್ರಿಯಲ್ಲಿ ರಿಲೇಷನ್ಶಿಪ್ ಚೆನ್ನಾಗೇ ಇತ್ತು, ನೀವು ಒಳ್ಳೆಯ ಅನುಭವಗಳನ್ನು ಈ ವ್ಯಕ್ತಿಯಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ನೆಗೆಟಿವ್ ಅನ್ನೋದಕ್ಕಿಂತ ಪಾಸಿಟಿವ್ಸೇ ಜಾಸ್ತಿ ಇದೆ. ನಿಮ್ಮ ಅವರ ನಡುವೆ ಒಂದು ಯಾವುದೇ ರೀತಿಯಾದ ಇಂಟರ್ಫಿಯರೆನ್ಸು ನೋಡ್ತಾ ಇಲ್ಲ. ಹಾಗೂ ಈ ವ್ಯಕ್ತಿಯ ಉದ್ದೇಶ ಚೆನ್ನಾಗಿರಬೇಕು ಹಾಗೂ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ ಈ ವ್ಯಕ್ತಿಯಿಂದ. ಪ್ರೆಸೆಂಟ್ ಏನಾಗಿದೆ, ಬರ್ನಿಂಗ್ ಟವರ್ ಬರ್ತಾ ಇದೆ. ಸೊ ಯಾವುದು ತುಂಬ ಚೆನ್ನಾಗಿತ್ತು ನಿಮ್ಮ ಅವರ ರಿಲೇಷನ್ಶಿಪ್ ಹಿಂದೆ, ಅದು ಸಡನ್ನಾಗಿ ಒಂದು ಕೆಟ್ಟ ಕಣ್ಣಿರ್ಬೋದು, ಕೆಟ್ಟ ಟೈಮಿಂಗ್ ಇರ್ಬೋದು, ಒಂದೊಂದು ಸಲ ಒಳ್ಳೆ ರಿಲೇಷನ್ಶಿಪ್ ಹಾಳಾಗುತ್ತೆ, ಕಾರಣ ಇಲ್ಲದೆ ಹಾಳಾಗೋಗುತ್ತೆ. ಹಾಗೆ ಆಲ್ ಆಫ್ ಅ ಸಡನ್ ಇಟ್ ಜಸ್ಟ್ ಬರ್ನ್ಟ್ ಲೈಕ್ ಹೆಲ್. ಸಡನ್ನಾಗಿ ಅಚಾನಕ್ ಅಂತೀವಲ್ಲ, ಶಾಕಿಂಗ್ ಆಗಿ ಈ ರಿಲೇಷನ್ಶಿಪ್ ಕಳಚಿ ಬಿದ್ದೋಯ್ತು. ಅಷ್ಟು ಒಳ್ಳೆಯದಾಗೆಲ್ಲ ನಡ್ಕೊಂಡು ಹೋಗ್ತಾ ಇತ್ತು. ಈ ವ್ಯಕ್ತಿಯ ಕರೆಂಟ್ ಸಿಚುವೇಶನ್ ಏನಾಗಿದೆ, ಜಸ್ಟಿಸ್ ಬರ್ತಾ ಇದೆ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಫಸ್ಟ್ ನಾನು ಕಾರ್ಡ್ಸ್ನ ಚೆಕ್ ಮಾಡಿಬಿಡ್ತೀನಿ. ಇವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್, ಇಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಈ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ. ಓಕೆ, ಹಾಗೂ ಅವ್ರು ನಿಮ್ಮನ್ನು ವಾಪಸ್ ಪಡಿಬೇಕು ಅನ್ನೋ ಆಸೆನಲ್ಲಿದ್ದಾರೆ. ನಾನೇನಾದರೂ ತಪ್ಪು ಮಾಡಿಬಿಟ್ನಾ ಅನ್ನುವಂಥ ಒಂದು ಯೋಚನೆಯಲ್ಲೂ ಇದ್ದಾರೆ.
ಇವರು ಒಂದು ಅಗ್ರೆಸಿವ್ ಆಗಿರುವಂಥ ಸ್ಟೆಪ್ ತೊಗೊಂಡಿದ್ದಾರೆ. ಅಗ್ರೆಸಿವ್ ಕೋಪದಲ್ಲಿ ಏನೋ ಒಂದು ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡೋದಾಗಿರ್ಬೋದು, ಮನಸ್ಸಿಗೆ ನಿಮಗೆ ಹರ್ಟ್ ಆಗೋ ಹಾಗೆ ಹೇಳಿಬಿಟ್ಟು ಏನೋ ಹೋಗ್ಬಿಟ್ಟಿದ್ದಾರೆ, ಬೇಡ ನನಗೆ ನೀನು ಅಂತ ಅಚಾನಕ್ಕಾಗಿ ಹೋಗಿದ್ದಾರೆ. ರೀಕನ್ಸೈಲ್ ಆಗಬೇಕು ಅನ್ನೋ ಆಸೆ ಇದೆಯಾ, ಎಂಪ್ರೆಸ್ ಬರ್ತಾ ಇದೆ. ಅದಾದ ನಂತರ ರೀಕನ್ಸೈಲ್ ಆಗುತ್ತಾ, ಸ್ಟಾರ್ ಬರ್ತಾ ಇದೆ. ಓ ಮೈ ಗಾಡ್, ವೆರಿ ನೈಸ್, ವೆರಿ ನೈಸ್, ವೆರಿ ವೆರಿ ನೈಸ್. ಆ್ಯಕ್ಚುಲಿ ನಾನೊಂದು ಬ್ರೇಕ್ ತೊಗೊಂಡಿದ್ದೆ, ನೀವು ಅದನ್ನು ಗಮನಿಸಿರ್ಬಹುದು. ಐ ವಾಸ್ ನಾಟ್ ಏಬಲ್ ಟು ರೆಗ್ಯುಲರ್ಲಿ ಅಪ್ಲೋಡ್ ವೀಡಿಯೋಸ್ ಬಿಕಾಸ್ ನಾನು ಯಾವಾಗಲೂ ಕ್ವಾಂಟಿಟಿನ ನಂಬೋದಿಲ್ಲ, ಕ್ವಾಲಿಟಿನ ನಂಬ್ತೀನಿ. ಇವತ್ತಿನ ರೀಡಿಂಗ್ ಅದಕ್ಕೆ ಸಾಕ್ಷಿ ಅಂತ ಹೇಳ್ತೀನಿ. ನಿಮ್ಗೆ ಇದೆಲ್ಲ ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ, ಬಿಕಾಸ್ ಮೈ ಕಾರ್ಡ್ಸ್ ಆರ್ ಜಸ್ಟ್ ಇನ್ ಲೈಫ್. ಜೀವ ಬಂದಿದೆ ಕಾರ್ಡ್ಸ್ಗೆ ಅನ್ನುವಂಥ ನನ್ನ ಅನುಭವ ನನಗಾಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವ್ಯಕ್ತಿ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ಒಂದು ಹೇಸ್ಟಿ ಡೆಸಿಷನ್ ಅಂತ ಹೇಳ್ತೀವಿ. ಹೇಸ್ಟಿ ಡೆಸಿಷನ್ ಅಂದರೆ ತಪ್ಪಾಗಿರುವಂಥ ನಿರ್ಧಾರ ತಗೊಂಡು, ಇನ್ಫ್ಲೂಯೆನ್ಸ್ ಆಗಿ ಅಥವಾ ಬೇರೆಯವ್ರ ಮಾತು ಕೇಳಿಕೊಂಡು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ, ನಿಮ್ಮ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡದೆ ಆಲ್ ಆಫ್ ಅ ಸಡನ್ ಬಿಟ್ಟು ಹೋಗಿದ್ದಾರೆ. ಇದು ಗೋಸ್ಟಿಂಗ್ ಅಂತ ಹೇಳ್ಬೋದು, ಬ್ಲಾಕ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅಚಾನಕ್ಕಾಗಿ ನೀನು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿ ಹೋಗ್ಬಿಟ್ಟಿದ್ದಾರೆ. ಈಗ ನೋ ಕಾಂಟ್ಯಾಕ್ಟಲ್ಲೇ ಇದ್ದೀರಾ ಅಂತ ನಾನು ಸ್ಟ್ರಾಂಗ್ ಆಗೇ ಹೇಳ್ತೀನಿ. ಈಗೇನಾಗಿದೆ ಅಂದರೆ, ಈ ವ್ಯಕ್ತಿಗೆ ನೀವು ಬೇಕು ಅನ್ನುವಂಥ ಒಂದು ಹಂಬಲ ಜಾಸ್ತಿ ಆಗಿದೆ. ಒಂಥರ ಪೊಸೆಸಿವ್ನೆಸ್ ಅಂತ ಹೇಳ್ಬೋದು, ಒಂಥರ ಹುಚ್ಚು ಯೋಚನೆ ನಿಮ್ಮ ಬಗ್ಗೆ ಹಿಂದೆನೇ ಬರ್ತಾ ಇದೆ. ಹಾಗೂ ಅಯ್ಯೋ, ನಾನು ಇಂಥ ಒಳ್ಳೆಯ ವ್ಯಕ್ತಿಯನ್ನು ನನ್ನ ಲೈಫ್ನಲ್ಲಿ ಕಳ್ಕೊಂಡ್ಬಿಟ್ನಲ್ಲ ಅನ್ನೋ ಹತಾಶೆನಲ್ಲಿದ್ದಾರೆ. ನೀವು ಅವ್ರು ವಾಪಸ್ ಬರ್ತಾರಾ ಅಂತ ಕೇಳಿದ್ರೆ ಆನ್ಸರ್ ಇಸ್ ಅ ಎಸ್. 2 of Cups ಇಸ್ ಅ ರೀಕನ್ಸಿಲಿಯೇಷನ್ ಕಾರ್ಡ್. ಹಾಗೂ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಸರಿ ಮಾಡ್ಕೋಬೇಕು ಅನ್ನೋಂಥ ಭಾವನೆಯಲ್ಲೂ ಇದ್ದಾರೆ. ಸೊ ಎನಿ ಟೈಮ್ ಸೂನ್, ನಾನು 1 ತಿಂಗಳೇ ಪಿಕ್ ಮಾಡ್ತಾ ಇದ್ದೀನಿ. ವಿತಿನ್ 30 days ಈ ವ್ಯಕ್ತಿ ಯಾವಾಗಾದರೂ ನಿಮಗೆ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ನಿಮ್ಮನ್ನು ಮೀಟ್ ಮಾಡ್ಬೋದು. ಒಟ್ಟಿನಲ್ಲಿ ನಾವು ಮೊದಲು ಹೇಗಿದ್ವಿ ಹಾಗಿರೋಣ ಅನ್ನುವಂಥ ಒಂದು ಸಿಚುವೇಶನ್ ನಾನು ಪಿಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಈ ಒಂದು ರಿಲೇಷನ್ಶಿಪ್ ಏನೇ ಆಗಿರ್ಬೋದು, ಇದು ಒಂಥರ ಪುನೀತವಾಗಿ ಇತ್ತು. ಅಂದರೆ ವೆರಿ ವೆರಿ ಪ್ಯೂರ್ ಆಗಿತ್ತು, ವೆರಿ ಪ್ಯೂರ್ ಕನೆಕ್ಷನ್. ಏನೂ ಕೆಟ್ಟ ಯೋಚನೆ ಇಬ್ಬರಲ್ಲೂ ಇರಲಿಲ್ಲ. ಒಳ್ಳೇದಾಗಲಿ, ನನಗೆ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ, ನನ್ನ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ ನಾನು ಮಾಡ್ತೀನಿ, ಅವ್ರ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ ಅವ್ರು ಮಾಡಲಿ, ಆ ಥರ ಒಂದು ಭಾವನೆಯಲ್ಲಿ ಇಬ್ಬರು ಇದ್ದಿದ್ದು. ಸೊ ನಾನೇನೂ ಕೆಟ್ಟ ಯೋಚನೆ ಆಗಿರ್ಬೋದು, ಕೆಟ್ಟ ಎನರ್ಜಿ ಆಗಿರ್ಬೋದು ಪಿಕ್ ಮಾಡ್ತಾ ಇಲ್ಲ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಮೈನರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರು ಒಂಥರ ಏನೋ ಕೋಪದಲ್ಲಿ ಡಿಸಿಷನ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಆದರೆ ಈ ವ್ಯಕ್ತಿ ಮರಳಿ ಬರ್ತಾರೆ ನಿಮ್ಮ ಲೈಫ್ಗೆ ಅಂತ ತೋರಿಸ್ತಾ ಇದೆ. ಅಮೇಝಿಂಗ್ ರೀಡಿಂಗ್. ಐ ಆಮ್ ಜಸ್ಟ್ ಫಾಲಿಂಗ್ ಇನ್ ಲವ್ ವಿತ್ ದಿಸ್ ಸ್ಪೆಷಲ್ ಡೆಕ್ ರೀಡಿಂಗ್ ಅಂತ ಹೇಳ್ತೀನಿ. ಸೊ ಇವಾಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಲೆಟ್ಸ್ ಸಿ ಅವ್ರಿಗೇನು ಬರುತ್ತೆ ಅಂತ ನೋಡೋಣ. ಸೊ ಲಾಸ್ಟ್ ಕಾರ್ಡ್ ಪೈಲ್ ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ರೀಡಿಂಗ್ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಲೆಟ್ಸ್ ಸಿ ಈ ಒಂದು ಕಾರ್ಡ್ ಡೆಕ್ನಲ್ಲಿ ಏನು ಬರುತ್ತೆ ಅಂತ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಹಾಗೂ ಈ ವ್ಯಕ್ತಿಯ ಎನರ್ಜಿನ ಪಿಕ್ ಮಾಡಿ ನಾನು ಹೇಳ್ತೀನಿ ನಿಮಗೆ ರೀಡಿಂಗ್ನಲ್ಲಿ ಇವರ ಮನಸ್ಥಿತಿ ಏನಾಗಿದೆ ಅಂತ. ಹಿಸ್ಟ್ರಿ ಏನಾಗಿತ್ತು, ಈ ರಿಲೇಷನ್ಶಿಪ್ ಹಿಸ್ಟ್ರಿ ಏನಾಗಿತ್ತು, ಹಾಗೂ ಪ್ರೆಸೆಂಟ್ ಏನಾಗಿದೆ, ಅವರ ನಡುವೆ ಪ್ರೆಸೆಂಟ್ ಏನಾಗಿದೆ, ಹಾಗೂ ಅವರ ಸಿಚುವೇಶನ್ ಏನಿದೆ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದ್ರಲ್ಲ, ಅವರ ಸಿಚುವೇಶನ್, ಈಗ ಪರಿಸ್ಥಿತಿ ಅವ್ರದ್ದೇನಾಗಿದೆ, ಅವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ವಾಪಸ್ ಬರಬೇಕು ಅನ್ನೋ ಯೋಚನೆಯಲ್ಲಿದ್ದಾರಾ, ವಾಪಸ್ ಬರ್ತಾರಾ, ರೀಕನ್ಸೈಲ್ ಆಗ್ತಾರಾ, ಹಾಗೂ ಸಿಚುವೇಶನ್ ಏನು, ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಕಡೆಯಿಂದ ನೀವೇನು ಮಾಡಬೇಕಾಗತ್ತೆ. ಲೆಟ್ಸ್ ಸಿ ಹಿಸ್ಟ್ರಿ ಏನು ಬರ್ತಾ ಇದೆ. 6 of Pentacles ತೋರಿಸ್ತಿರೋದ್ರಿಂದ ಇದೊಂಥರ ನೋವು ಅನುಭವಿಸಿದ್ದೀರಾ, ಹಾಗೂ ನೀವಿಬ್ಬರು ನೋವಿನಲ್ಲೇ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬೋದು. ಇಬ್ಬರು ಕೂಡ ಸಪೋರ್ಟಿವ್ ಆಗಿದ್ರಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಒಬ್ರಿಗೊಬ್ರು ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿನ ಇಬ್ಬರು ಎದುರಿಸಿದ್ದೀರಾ. ಸೊ ಬೆಂಬಲವಾಗಿದ್ರಿ ಅಂತ ಹೇಳ್ಬೋದು ನಾನು. ನಿಮ್ಮ ಹಿಸ್ಟ್ರಿ, ನಿಮ್ಮ ರಿಲೇಷನ್ಶಿಪ್ ಹಿಸ್ಟ್ರಿ ಹೀಗಿತ್ತು. ಅವರು ಅವೈಲಬಲ್ ಆಗಿದ್ದರು, ನೀವು ಅವೈಲಬಲ್ ಆಗಿದ್ರು, ಅದ್ಭುತವಾಗಿತ್ತು ಈ ರಿಲೇಷನ್ಶಿಪ್ ಪಾಸ್ಟ್ನಲ್ಲಿ. ಓಕೆ, ಪ್ರೆಸೆಂಟ್ ಏನಾಗಿದೆ ಅಂದರೆ 6 of Wands ಬರ್ತಾ ಇದೆ, ಸಕ್ಸಸ್ ಕಾರ್ಡ್ ಅಂತ ಹೇಳ್ತೀವಿ ಇದನ್ನು. ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಅದರ್ ಕಾರ್ಡ್ಸ್ ಮ್ಯಾಟರ್ ಈ ಒಂದು ರೀಡಿಂಗ್ನಲ್ಲಿ. ಸೊ ಅದರ್ ಕಾರ್ಡ್ಸ್ ಏನು ಬರುತ್ತೆ ನೋಡಿ ಹೇಳ್ತೀನಿ. ಅವರ ಪ್ರೆಸೆಂಟ್ ಸಿಚುವೇಶನ್, ನಿಮ್ಮ ಪಾರ್ಟ್ನರ್ ಅಂದರೆ ಯಾರೇ ಆಗಿರ್ಬೋದು, ಅವ್ರ ಕಾಂಟ್ಯಾಕ್ಟಲ್ಲಿ ಇಲ್ವಲ್ಲ, ಈ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಹೀಗಿದೆ.
ಒಂಥರ ನರಕ ಯಾತನೆ ಅನುಭವಿಸ್ತಿದ್ದಾರೆ, ಏನೋ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡದೇ ಇರುವ ಕಾರಣ ಏನಾಗಿದೆ ಅಂದರೆ ಮೇ ಬಿ ಅವ್ರ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ನರಳುತ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಅವ್ರಿಗೆ ಅವ್ರ ನೋವನ್ನ ಹಂಚ್ಕೊಳ್ಳೋಕ್ಕಾಗದೆ ನಿಮ್ಮಿಂದ ದೂರ ಆಗಿದ್ದಾರೆ ಅಂತಲೂ ಪಿಕ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಅಂದರೆ ನನ್ನ ನೋವಿಂದ ನಿಮಗೆ ಲಾಸ್ ಆಗಬಾರ್ದು, ನಿಮಗೆ ನೋವು ಆಗಬಾರ್ದು ಅನ್ನೋದಕ್ಕೋಸ್ಕರ ದೂರ ಆಗಿದ್ದಾರೆ ಅನ್ನೋ ಥರ ನಾನು ಪಿಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ವ್ಯಕ್ತಿಯ ಲೈಫ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ಬೋದು. ಯಾವುದೋ ಒಂದು ಕಾರಣದಿಂದ ಈ ವ್ಯಕ್ತಿ ದೂರನೇ ಇದ್ದಾರೆ. ಯಾಕೆಂದರೆ ಅವರು ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ನಾನು ಯಾಕೆ ಅಂದರೆ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ನಿಮಗೆ ಅಂದರೆ, ನಾನು ಯಾಕೆ ನಿನ್ನ ಲೈಫ್ನ ಹಾಳು ಮಾಡಬೇಕು, ನನ್ನ ಲೈಫ್ ಚೆನ್ನಾಗಿಲ್ಲ, ಸೊ ನಾನು ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಟೈಮ್ ಕೊಡು ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದಲ್ಲ. ಸೊ ಅವರ ಪ್ರೆಸೆಂಟ್ ಸಿಚುವೇಶನ್ ಚೆನ್ನಾಗಿಲ್ಲ. ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂದರೆ, 7 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿಯ ಲೈಫ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಹಾಗೂ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ಮತ್ತು ಕಮಿಟ್ಮೆಂಟ್ಸ್ ಇದೆ ಅಂತ ಹೇಳ್ಬೋದು. ಅದರಿಂದ ಈ ವ್ಯಕ್ತಿಗೆ ಫಸ್ಟ್ ಅದನ್ನ ಸಾಲ್ವ್ ಮಾಡ್ಕೋಬೇಕು. ನಾನು ಅದೇ ನಂಗೆ ಮ್ಯಾಟರ್ ಆಗುತ್ತೆ. ಅವ್ರ ಜೀವಕ್ಕೆ ಬಂದುಬಿಟ್ಟಿದೆ, ಕುತ್ತು ಬಂದಿದೆ ಅಂತ ಹೇಳ್ಬೋದು. ಆ ಥರ ಸಮ್ ವೆರಿ ವೆರಿ ಮೇಜರ್ ಪ್ರಾಬ್ಲಮ್ ಈ ವ್ಯಕ್ತಿಯಲ್ಲಿ ಇರೋದ್ರಿಂದ ನಿಮ್ಮನ್ನು ಅವ್ರು ಇಗ್ನೋರ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಅವರು ಒಂದು ಪ್ರೀತಿಯ ಕಂಡೀಷನಲ್ಲಿಲ್ಲ, ಅಂದರೆ ಆ ಒಂದು ಒಳ್ಳೆಯ ಪಾಸಿಟಿವ್ ಪರಿಸ್ಥಿತಿನಲ್ಲಿಲ್ಲ. ಅದರಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳ್ತೀನಿ. ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ವಾಪಸ್ ಬರೋದಕ್ಕೆ, 8 ಆಫ್ ಕಪ್ಸ್ ಬರ್ತಿರೋದ್ರಿಂದ ಅವ್ರಿಗೇನು ಅನ್ನಿಸ್ತಿದೆ ಅಂದರೆ, ನನ್ನ ಲೈಫ್ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ, ಯಾಕೆ ನಿಮಗೆ ನೋವು ಕೊಡಬೇಕು, ಅದಕ್ಕೆ ನಾನು ದೂರ ಆಗೋದೇ ಬೆಟರ್. ಯಾಕಂದರೆ ಅವ್ರಿಗೆ ಪ್ರೆಸೆಂಟ್ನಲ್ಲಿ ಅವ್ರ ಫೀಲಿಂಗ್ ಹೇಗಿದೆ ಅಂದರೆ, ವಾಪಸ್ ಬರಬೇಕು ಅನ್ನೋ ಫೀಲಿಂಗ್ನಲ್ಲಿ ಈ ವ್ಯಕ್ತಿ ಇಲ್ಲ, ಆಯಿತಾ. ಹಾಗೂ ಅವ್ರು ವಾಪಸ್ ಬರ್ತಾರಾ ಅಂತ ಕ್ವೆಶನ್ ಕೇಳಿದರೆ ಹೈ ಪ್ರೀಸ್ಟಸ್ ಬರ್ತಾ ಇದೆ. ಅದಾದ ನಂತರ 4 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಐ ಕ್ಯಾನ್ ಶೋರ್ಲಿ ಸೇ ಇದು ನೋ ಕಾಂಟ್ಯಾಕ್ಟೇ ಆಗಿದೆ. ಅವರ ಕಂಡೀಷನ್ ನೋ ಕಾಂಟ್ಯಾಕ್ಟ್ ಆಗಿದೆ. ಅವ್ರು ವಾಪಸ್ ಬರ್ತಾರಾ ಅಂತ ಕೇಳಿದ್ರೆ ಅಕಾರ್ಡಿಂಗ್ ಟು ದ ರೀಡಿಂಗ್ ಇಟ್ ಈಸ್ 50-50. ಬಟ್ ಓಕೆ, ಈ ವ್ಯಕ್ತಿ ಬರುವ ಸಂಭವ ಬಹಳ ಕಮ್ಮಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅವರು ಒಂದು ನೋವಿನ ಪರಿಸ್ಥಿತಿನಲ್ಲಿ ಕನೆಕ್ಟ್ ಆಗಿದ್ದು, ನಿಮ್ಮ ನೋವನ್ನು ಹಂಚ್ಕೊಳ್ತಿದ್ರಿ, ಅವರ ನೋವನ್ನು ಹಂಚ್ಕೊಳ್ತಾ ಇದ್ರಿ. ಇದೊಂಥರ ರಿಲೇಷನ್ಶಿಪ್ ಅನ್ನೋದಕ್ಕಿಂತ ಒಂದು ಥೆರಪಿ ಸೆಷನ್ ಆಗಿತ್ತು ನಿಮಗೂ ಅವ್ರಿಗೂ. ಅದರಿಂದ ಏನಾಗಿದೆ ಅಂದರೆ, ಇಬ್ರಿಗೂ ಬಿಟ್ಟಿರೋಕ್ಕಾಗಲ್ಲ. ನಾನು ಒಪ್ಕೊಳ್ತೀನಿ, ನೀವು ಬಿಡೋಕ್ಕಾಗಲ್ಲ, ಅವರು ಬಿಡೋಕ್ಕಾಗಲ್ಲ. ಆದರೆ ಅವ್ರಿಗೇನು ಅನ್ನಿಸ್ತಿದೆ ಅಂದರೆ, ನನ್ನ ಪ್ರಾಬ್ಲಮ್ಗೆ ನಾನು ಯಾಕೆ ಇನ್ನೊಬ್ರಿಗೆ ಹೊರೆ ಆಗಬೇಕು, ನನ್ನ ಲೈಫ್ ಚೆನ್ನಾಗಿಲ್ಲ, ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ಲವ್, ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ಫ್ರೆಂಡ್ಶಿಪ್, ಈ ಥರ ಅವ್ರ ಮೆಂಟ್ಯಾಲಿಟಿ ಇದೆ. ನೀವು ನೋಡ್ಬೋದು, ಅವ್ರು ಒಂಟಿಯಾಗೇ ಇದ್ದಾರೆ. ಅವ್ರು ಎಲ್ಲೂ ಯಾರ ಜೊತೆನೂ ಕನೆಕ್ಟ್ ಆಗಿಲ್ಲ. ಗೋಡೆನ ಹಾಕ್ಕೊಂಡಿದ್ದಾರೆ, ಅವ್ರಿಗವರೇ ಗೋಡೆ ನೋಡ್ಬೋದು. ಅವ್ರು ಬೆನ್ನನ್ನು ತೋರಿಸ್ತಿದ್ದಾರೆ ನಿಮಗೆ. ಸೊ ಅದೇ ಆಗಿದೆ. ಇವರು ಬರೋದು ವಾಪಸ್ ಬರೋದು, ಕಾಂಟ್ಯಾಕ್ಟ್ ಮಾಡೋದು ಅದೆಲ್ಲ ಸಾಧ್ಯ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರ ಕನೆಕ್ಷನ್ ಆಗಿದೆ. ಅವರ ಜರ್ನಿ ಇದೆಲ್ಲ ಸೆಪ್ರೇಟಾಗೇ ಇರುತ್ತೆ. ಅವರು ಒಂದೊಂದು ಸಲ ಒಂದು ಹೀಲಿಂಗ್ಗೋಸ್ಕರ ಕನೆಕ್ಟ್ ಆಗ್ತಾರೆ ಜನ ಇದ್ದಾರಲ್ಲ. ನೀವು ಅವರಿಂದ ಏನೋ ಕಲಿಯೋದಿರುತ್ತೆ, ಅವರು ನಿಮ್ಮಿಂದ ಏನೋ ಇರುತ್ತೆ. ಅದರಿಂದ ನೀವಿಬ್ಬರು ಕನೆಕ್ಟ್ ಆಗ್ತೀರಾ. ಹಾಗೆ ಈ ಒಂದು ಕನೆಕ್ಷನ್ ನಾನು ಪಿಕ್ ಮಾಡ್ತಿರೋವಂಥದ್ದು. ಆದರೆ ಇವಾಗ ನಿಮ್ಮ ಜರ್ನಿ ಸೆಪ್ರೇಟ್ ಆಗಿರುತ್ತೆ, ಅವರ ಜರ್ನಿ ಸೆಪ್ರೇಟ್ ಆಗಿರುತ್ತೆ. ನೀವು ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಬೇಜಾರು ಆಗಬಹುದು, ಆದರೆ ಇಟ್ ಈಸ್ ಫಾರ್ ಗುಡ್ ಓನ್ಲಿ. ಇದು ನಿಮಗೂ ಬೆಟರ್, ಅವ್ರಿಗೂ ಬೆಟರ್. ಈ ವ್ಯಕ್ತಿಗೆ ಯಾವುದೇ ರೀತಿಯಾದ ಕೆಟ್ಟ ಯೋಚನೆ ಇಲ್ಲ ನಿಮ್ಮ ಬಗ್ಗೆ. ನಿಮ್ಗೆ ಒಳ್ಳೇದಾಗಲಿ ಅನ್ನುವಂಥ ಭಾವನೆ ಈಗಲೂ ಇದೆ. ಅವ್ರ ಪ್ರೇಯರ್ಸಲ್ಲಿ ನೀವು ಇರ್ತೀರಾ. ಈ ವ್ಯಕ್ತಿಗೆ ಒಳ್ಳೇದಾಗಲಿ ಅಂತ ಅವ್ರು ನಿಮ್ಮನ್ನು ಸ್ಮರಿಸ್ತಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಬೇಡ, ಏನೇ ಆಗಿರ್ಬೋದು, ಬೇಡ, ಚೆನ್ನಾಗಿರೋದಿಲ್ಲ. ಸೊ ಒಂಥರ ಬೌಂಡ್ರಿನ ಸೆಟ್ ಮಾಡ್ತಾ ಇರೋದು ಅದೆಲ್ಲ ಮಾಡ್ತಾ ಇದ್ದಾರೆ. ನೀವು ಕೂಡ ಇದನ್ನು ರಿಯಾಲಿಟಿನ ಅರ್ಥ ಮಾಡಿಕೊಂಡು ನೀವು ಏನು ಆ ಥರ ಒಂದು ಯೋಚನೆಯಲ್ಲಿಲ್ಲ, ಬೇಕು ಅನ್ನುವಂಥ ಹಠದಲ್ಲಂತೂ ಇಲ್ಲ ಖಂಡಿತ. ಸೊ ರಿಯಾಲಿಟಿ ಆಗಿದೆ. ಇಟ್ ಈಸ್ ವೆರಿ ಪೇನ್ಫುಲ್, ಇಬ್ರಿಗೂ ಪೇನ್ಫುಲ್ ಆಗಿದೆ. ಯು ಕ್ಯಾನ್ ಸಿ ವೆರಿ ಹೆವಿ ಕಾರ್ಡ್ಸ್, ಹೆವಿ ಎನರ್ಜಿ ಕಾರ್ಡ್ಸ್ ಬಂದಿದೆ. ಸೊ ಇಟ್ ಈಸ್ ನಾಟ್ ಈಸಿ. ನಾನು ಈಸಿ ಅಂತ ಹೇಳಲ್ಲ, ಆದರೆ ಇದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆ ನೀವು ತೆರಳಬೇಕಾಗತ್ತೆ. ಬಿಕಾಸ್ ನಿಮ್ಮ ಲೈಫ್, ಫ್ಯೂಚರ್, ಪ್ರೆಸೆಂಟ್ ಅವ್ರು ಇರೋದಿಲ್ಲ, ಅದೇ ರಿಯಾಲಿಟಿ. ಆ್ಯಂಡ್ ಮೂವ್ ಆನ್ ಅಂತ ಹೇಳ್ತೀನಿ. ಓಕೆ, ನಾನು ಕೆಟ್ಟವರು ಅಂತ ವ್ಯಕ್ತಿ ಹೇಳಲ್ಲ. ಅವರ ಲೈಫ್ ತುಂಬ ತುಂಬ ಕೆಟ್ಟದಾಗಿದೆ, ಪರಿಸ್ಥಿತಿ ಚೆನ್ನಾಗಿಲ್ಲ.
ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಮನೇಲಿ ಪ್ರಾಬ್ಲಮ್, ಸಮಥಿಂಗ್ ವೆರಿ ಮೇಜರ್ ಅಂತಲೂ ಹೇಳ್ತೀನಿ ಅವ್ರ ಲೈಫ್ನಲ್ಲಿ ನಡೀತಿರುವಂಥದ್ದು. ಅದರಿಂದನೇ ನಾನು ಯಾಕೆ ನನ್ನ ಕಷ್ಟಗಳನ್ನೆಲ್ಲ ಅವ್ರಿಗೆ ಹೊರೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿ ಅವ್ರು ದೂರ ಆಗಿದ್ದಾರೆ. ಅರ್ಥ ಆಗಿದೆ ಅಲ್ಲ? ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು ಸೋ ಮಚ್ ನೀವು ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್. ನಮಸ್ಕಾರ.